BJPಯ ಬೇರು ಹಿಂದುತ್ವ. ಸೊ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಈಶ್ವರಪ್ಪ ಪಕ್ಷದಲ್ಲಿಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಲ್ಲಿ ಇಲ್ಲ. ನೀವೊಂದು ಕಡೆ ಶುದ್ಧೀಕರಣ ಅಂತಿದ್ದೀರಾ, ಇನ್ನೊಂದು ಕಡೆ ಈ ಸಿದ್ಧಾಂತ ತಾವು ಏನು ಪ್ರತಿಪಾದನೆ ಮಾಡ್ತಿದ್ದೀರಿ ಅದನ್ನು ತೊಳೆಯೋ ಕೆಲಸ ಆಗ್ತಾ ಇದೆ ಸರ್. ನೋ ನೀವು ಹೇಳಿದ್ದು ನಾನು ಇಲ್ಲ ಅನ್ನಿಲ್ಲ, ತೊಳೆಯೋ ಕೆಲಸ ಆಗ್ತಾ ಇದೆ ಅಂತ ಒಂದೇ ಕಾರಣಕ್ಕೂ ನಾವೆಲ್ಲ ಈ ರೀತಿ ಇರೋದು. ಸುಮ್ಮನೆ ಕೂತಿಲ್ಲ. ಅನೇಕರು ನೀವು ಒಳಗಡೆ ಇದ್ದು ಹೋರಾಟ ಮಾಡಿ ಅಂತಾರೆ. ಒಳಗಡೆ ಇದ್ದು ಹೋರಾಟ ಮಾಡಿದ್ರೆ ಜಗಳಗಳಾಗುತ್ತೆ. ಜಗಳ ಅಂತ ಪಕ್ಷದಲ್ಲಿ ಗುಂಪುಗಾರಿಕೆ ಅಂತಂತಾರೆ. ಆ ಗುಂಪುಗಾರಿಕೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೇ ಚರ್ಚೆ ಆಗ್ತಾ ಇದೆಯಲ್ಲ, ಶುದ್ಧೀಕರಣ ಆಗೋಕ್ಕೆ ಹೆಜ್ಜೆ ಅದು. ಈ ಚರ್ಚೆನೇ ಬಹಳ ಪ್ರಾಮುಖ್ಯ. ಇದು ಗಮನ ಹರಿಸ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅಂತವ್ರನ್ನ ಉಚ್ಚಾಟನೆ ಮಾಡೋದು ಒಂದು ಶುದ್ಧೀಕರಣದ ಭಾಗ ಅಂತ ತಮಗೆ ಅನ್ಸುತ್ತಾ? ಅಲ್ಲ, ಅದಕ್ಕೆ ನಾನು ಹೇಳ್ತಿರೋದು, ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಂಥ ಸಂದರ್ಭದಲ್ಲಿ ಒಂದು ಬೆಲೆ ಯಾರು ಬೆಲೆ ಕೊಡಲೇಬೇಕಾಗುತ್ತೆ, ತತ್ತಬೇಕಾಗತ್ತೆ. ಆ ಬೆಲೆ ತತ್ತಿದ್ದೀವಿ ನಾವು. ಆ ಬೆಲೆ ಖಂಡಿತ ಇವತ್ತಿನ ನಾಳೆ ಆ ಬೆಲೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ಕೂಡ ನನಗಿದೆ. ಈಶ್ವರಪ್ಪ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಹ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳ ಉಚ್ಚಾಟನೆ, ಆ ಒಂದು ಬೆಲೆ ತೆತ್ತುವುದರ ಮೂಲಕ ಶುದ್ಧೀಕರಣ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ಅಂತೀರಾ? ಅಂದರೆ ನಿಮ್ಮ ರಾಜಕೀಯವನ್ನ ನೀವು ಮುಗಿಸ್ಕೊಂಡು ನೀವು ಪಕ್ಷಕ್ಕೋಸ್ಕರ ಒಂಥರ ನೀವು ಬಲಿಪಶುಗಳು. ನೋಡಿ, ಹೋರಾಟ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸ್ಥಾನಮಾನಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಬಲಿ ಕೊಟ್ಟಂಗೆ ಅನಿಸಲ್ಲ. ಸ್ಥಾನಮಾನ ಇದ್ದುಕೊಂಡ್ರೇ ಬಲಿ ಕೊಟ್ಟಂಗೆ ಲಾಭ ಅಂತ ಅಂದ್ಕೋಬೇಕಾ? ಸಿದ್ಧಾಂತ ಉಳಿದೆ ಅಂತ ಅಂದ್ಕೋಬೇಕಾ? ಇದು ಸ್ಥಾನಮಾನಗಳು ಬಿಸಾಕ್ತೀವಿ ನಾವು. ಸ್ಥಾನಮಾನ ಬಂದಿದ್ದೆಲ್ಲಿಂದ? ಇದೇ ಪಕ್ಷದಿಂದ. ಈ ಪಕ್ಷ ಇಲ್ಲ ಅಂದರೆ ಒಂದು ಅಡಿಕೆ ಮಂಡಿಲ್ಲ ಕೆಲಸ ಮಾಡ್ತಾಯಿದ್ದಂಥ ನಮ್ಮಮ್ಮ, ನಾನು ಇವತ್ತು MLA ಆಗಿ ಅನೇಕ ಇಲಾಖೆ ಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗೋ ತನಕ ಆಗಬೇಕಾದ್ರೆ ಆ ಪಾರ್ಟಿನೇ ತಾನೇ, ತಾಯಿ ಸ್ಥಾನದಲ್ಲಿರುವಂಥ ಪಕ್ಷ ತಾನೇ ಇಲ್ಲಿ ತನಕ ನಾನು ತಂದಿದ್ದು. ಪಕ್ಷವನ್ನ ತಾಯಿ ಅಂತ ಅಂದ್ಕೊಂಡ್ರಿ ಸರ್ ತಾವೆಲ್ಲ, ಆದ್ರೆ ನೀವೊಂಥರ ಮಲ್ತಾಯಿ ಮಕ್ಕಳಾದ್ರೆ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ತಾತ್ಕಾಲಿಕವಾಗಿ ಇದ್ರ ಹಿನ್ನಡೆ ಆಗಿರಬಹುದು, ಖಂಡಿತ ಇದಕ್ಕೆ ಭವಿಷ್ಯ ಇದೆ. ಈ ನಂಬಿಕೆ ಬೆಲೆ ನಾವು ಹೋರಾಟ ಮಾಡ್ತಿರೋದು. ಯಡಿಯೂರಪ್ಪನವ್ರ ಮೇಲೆ ಕೋಪ ಕಡಿಮೆ ಆಯ್ತು ಸರ್? ಮದುವೆಗೆಲ್ಲ ಹೋಗಿ ಬಂದಿದ್ರಲ್ಲ ಸರ್ ಯಡಿಯೂರಪ್ಪನವರು. ನಾನು ಮೊನ್ನೆ ಒಂದು 3-4 ತಿಂಗಳ ಕೆಳಗಡೆ ಏನೋ ಆರೋಗ್ಯ ಸರಿ ಇಲ್ಲ ಅಂತಂದಾಗ ಹಾಸ್ಪಿಟ್ಲಲ್ಲಿದ್ದಾಗ ಫೋನ್ ಮಾಡಿದ್ರು. ದ್ವೇಷ ಇದ್ದಿದ್ರೆ ಫೋನ್ ಮಾಡ್ತಿದ್ರಾ? ಕೋಪ ಇದ್ದಿದ್ರೆ ಫೋನ್ ಮಾಡ್ತಿದ್ರಾ? ಅದೇ ರೀತಿ ನಾನು ಮೊನ್ನೆ ಹುಟ್ಟಿದಬ್ಬ ಆಗಂಥ ಸಂದರ್ಭದಲ್ಲಿ ಲೋಕಲಲ್ಲಿ ಎಲ್ಲ ಪತ್ರಿಕೆಗಳು ನಮ್ಮ ಕಾರ್ಯಕರ್ತರು ಯಾರ್ಯಾರ ಅಭಿಪ್ರಾಯ ನನ್ನ ಬಗ್ಗೆ ಇದೆ ಅಂತ ಆಶೀರ್ವಾದಗಳನ್ನು ತೊಗೊಂಡು ಅವ್ರ ಫೋಟೋಗಳು ಹಾಕಿ ಮಾಡಿದ್ರು. ಯಡಿಯೂರಪ್ಪನವರು, ರಾಘವೇಂದ್ರ ಎಲ್ಲರೂ ಹಾಕಿದ್ರು. ಹಂಗಂದ ತಕ್ಷಣ ದ್ವೇಷ ಇದ್ದರೆ ಮಾಡ್ತಿದ್ರಾ? ಮೊನ್ನೆ ಯಡಿಯೂರಪ್ಪನವ್ರ ಮೊಮ್ಮಗನ ಮದುವೆ ಆಯಿತು, ರಾಘವೇಂದ್ರ ಮಗನ ಮದುವೆ. ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟೋದ. ನಾನು ಅವತ್ತಿರಲಿಲ್ಲ. ಅವ್ನು ಇನ್ನೇ ಮತ್ತೇನು ಅನ್ನಿಸ್ತಾ ಗೊತ್ತಿಲ್ಲ ರಾಘವೇಂದ್ರಂಗೆ. ಇನ್ನೊಂದು ಸರಿ ಬಂದ, ಈಶ್ವರಪ್ಪ ಇರಲಿಲ್ಲ ಸರ್, ನೀವು ಬರಲೇಬೇಕು ಅಂತ ಮತ್ತೊಂದು ಸರಿ ಇನ್ವಿಟೇಷನ್ ಕೊಟ್ಟೋದು. 2 ಸರಿ. ಯಾಕೆ ದ್ವೇಷ ಇದ್ದಿದ್ರು ಬರ್ತಿದ್ರು ಅವರು? ಅದಕ್ಕೋಸ್ಕರ ಹೇಳ್ತಿರೋದು. ಮದುವೆ ಯಡಿಯೂರಪ್ಪ ಓಕೆ, ರಾಘವೇಂದ್ರ ಅವರು ಓಕೆ, ಆದ್ರೆ ವಿಜೇಂದ್ರ ಇಸ್ ನಾಟ್ ಓಕೆ. ಯಾಕೆ ಓಕೆ ಇಲ್ಲ? ನಾನೆಲ್ಲ ಹೇಳಿದ್ದೀನಿ ಹಂಗಂತ. ನೀವು ಹೇಳ್ತಾ ಇದ್ದೀರಿ, ನಾನು ಕೇಳ್ತಾ ಇದ್ದೀನಿ. ನೀವು ಕೇಳಿದ್ದ ಯಾರ ಮೇಲೂ ದ್ವೇಷ ಮಾಡು ಅನ್ನೋಂಥ ಈ ಪಕ್ಷ ನಮ್ಗೆ ಹೇಳೇ ಕೊಟ್ಟಿಲ್ಲ. ಯಾರು ಈ ಪಕ್ಷವನ್ನು ಕಟ್ಟಬೇಕು, ಈ ಸಿದ್ಧಾಂತವನ್ನು ಒಪ್ತಾರೋ ಆ ಸಿದ್ಧಾಂತದ ಜೊತೆಗೆ ಹೋಗ್ಬೇಕು ವಿನಃ ವ್ಯಕ್ತಿ ಜೊತೆಗೆ ಅಲ್ಲ. ಇಲ್ಲಿ ಯಡಿಯೂರಪ್ಪನವರು, ರಾಘವೇಂದ್ರನೋ, ವಿಜಯೇಂದ್ರನೋ ಇಲ್ಲಿ ಪ್ರಶ್ನೆ ಅಲ್ಲೇ ಅಲ್ಲ. ಅವರೆಲ್ರಿಗೂ ನಮ್ಮ ಜೊತೆ ಪ್ರೀತಿ ಇದೆ, ವಿಶ್ವಾಸ ಇದೆ. ಇಲ್ಲಾಂದ್ರೆ ನಾನು ಯಾಕೆ ಹೋಗ್ತಿದ್ದೆ ಅಲ್ಲಿಗೆ? ಅವ್ರ್ಯಾಕೆ ನನಗೆ ಕರೀತಾ ಇದ್ರು? ಇದ್ಯಾವುದೋ ಪ್ರಶ್ನೆ ಅಲ್ಲ. ಇದು ಸರಿ ಹೋಗಬೇಕು ಅನ್ನೋಂಥದ್ದೇನು ಎಲ್ರದ್ದು ಇದೆ, ಅದರ ಪ್ರಕಾರ ನಂದು ಇದೆ. ಸರ್, ಈಗ BJPಯ ನಾಯಕತ್ವ ಅದರ ಬಗ್ಗೆ ಎದ್ದಿರುವ ಅಪಸ್ವರ, ತಮಗೂ ಕೂಡ ಅದ್ರ ಬಗ್ಗೆ ಸಹಮತ ಇದೆಯಾ? ವಿಜೇಂದ್ರ ಅವರ ವಿರುದ್ಧ ಏನು ಈಗ ವಿಜೇಂದ್ರ ಹಠಾವೋ ಅನ್ನೋ ರೀತಿಯಲ್ಲಿ ಕೂಗು ಎದ್ದಿದೆ ಪಕ್ಷದ ಒಳಗಡೆ ಕೆಲವರದ್ದು, ಅದಕ್ಕೆ ತಮ್ಮ ಸಹಮತ ಇದೆಯಾ? ವಿಜೇಂದ್ರ ಹಠಾವೋ ಅನ್ನೋದು ನಾನು ಹೇಳಲ್ಲ, ವಿಜೇಂದ್ರ ಉಳಿಲು ಅಂತ ನಾನು ಹೇಳಲ್ಲ.